ಉದಯದೊಳಗೆ ಉದಯದೊಳಗೆ ಕಾಶಿ ಧರಣಿಪತಿ ಪ್ರತಾಪ ಸೇನನು ಕಾಶಿ ಧರಣಿಪತಿ ಪ್ರತಾಪ ಸೇನನು ಮಂತ್ರಿ ಸುಮತಿಯ ಕರೆದು ಓಲಗಾಗಿತ್ತನಾಗ ಮಂತ್ರಿ ಸುಮತಿಯ ಕರೆದು ಓಲಗ ಇತ್ತನಾಗ ಪವಿತ್ರವಾದ ಪಾದಾರವಿಂದಕ್ಕೆ ನಮೋ ನಮಃ. ಶುಭವಾಗಲಿ ಅಂತ ಹೇಳು ಮಂತ್ರಿ. ಭರತಖಂಡದಲ್ಲಿ ಪವಿತ್ರವಾಗಿರುವಂತಹ ಕ್ಷೇತ್ರ ಅಂತ ಹೇಳಿಸಿಕೊಂಡಿರುವಂತಹದ್ದು ನಮ್ಮ ಈ ಕಾಶಿ ಕ್ಷೇತ್ರ. ಇದರ ವಿಶೇಷತೆ ಬಹಳ ವಿಶಿಷ್ಟವಾಗಿರುವಂತಹದ್ದು. ನಿಜ ಅದಲ್ಲವೇ ಹೇಳು. ಸಗರ ವಂಶವನ್ನ ಉದ್ಧಾರ ಮಾಡುವಂತಹ ನೆಲೆಯಲ್ಲಿ ಭಗೀರಥನ ಪ್ರಯತ್ನದಿಂದ ಹರಿಹರರ ಪಾದ ಮತ್ತು ಶಿರಗಳಿಂದ ಧರೆಗಿಳಿದು ಬಂದವಳು ಪಾವನೆಯಾಗಿರುವಂತಹ ಗಂಗೆ. ಹೌದು, ಸ್ಪರ್ಶ ಮಾತ್ರದಿಂದಲೇ ಲೋಕದಲ್ಲಿ ತಿಳಿದೋ ತಿಳಿಯದೋ ಮಾಡಿರುವಂತ ಅದೆಷ್ಟೋ ಅಪರಾಧಗಳನ್ನ ದೂರ ಮಾಡುವಂತಹ ಸಾಮರ್ಥ್ಯ ಅವಳಿಗುಂಟು. ಹಾಗಾಗಿ ಲೋಕದಲ್ಲಿರುವಂತಹ ವ್ಯಕ್ತಿಗಳ ಅನೇಕ ಮಂದಿ ತಾವು ಜೀವನದಲ್ಲಿ ಮಾಡಿರುವಂತಹ ಅಪರಾಧಗಳನ್ನ ತೊಳೆದುಕೊಳ್ಳಬೇಕು ಎನ್ನುವಂತಹ ನೆಲೆಯಲ್ಲಿ ಕಾಶಿ ಕ್ಷೇತ್ರವನ್ನ ಸಂದರ್ಶಿಸುವುದರ ಮುಖೇನವಾಗಿ ಗಂಗೆಯಲ್ಲಿ ಸ್ನಾನ ಮಾಡಿ ಇಲ್ಲಿಯೇ ಹತ್ತಿರದಲ್ಲಿರುವಂತಹ ವಿಶ್ವನಾಥನ ಪೂಜೆಯನ್ನು ಮಾಡುವುದರ ಮುಖೇನವಾಗಿ ತಮ್ಮ ಜೀವನದ ಏಳಿಗೆಯನ್ನ ಕಂಡುಕೊಳ್ಳುವುದಕ್ಕೆ ಮುಂದಾಗಿದ್ದಾರೆ. ಅಂತ ವಿಶಿಷ್ಟವಾಗಿರುವಂತಹ ಕ್ಷೇತ್ರವಾಗಿರುವಂತಹ ಕಾಶಿಯನ್ನ ಸದ್ಯದ ಪರಿಸ್ಥಿತಿಯಲ್ಲಿ ಪಾಲಿಸಿಕೊಂಡು ಬರ್ತಾ ಇರುವಂತಹ ವ್ಯಕ್ತಿ ಪ್ರತಾಪ ಸೇನ. ಖಂಡಿತವಾಗಿಯೂ ನನ್ನ ಪಾಲಿಗೂ ಸಹ ಸಂತೋಷ ಎನ್ನುವಂತಹದ್ದು ಉಂಟಾಗುತ್ತಾ ಇದೆ. ಯಾಕೆಂದ್ರೆ ಮನುಷ್ಯನಾಗಿ ಹುಟ್ಟಬೇಕು ಅಂತಾದ್ರೆ ಪೂರ್ವಜನ್ಮದ ಪುಣ್ಯ ವಿಶೇಷ ಬೇಕು ಎನ್ನುವುದಾಗಿ ಪ್ರಾಜ್ಞರಾಡ್ತಾರೆ. ಒಂದು ನಾಡಿನ ಅರಸನಾಗಬೇಕು ಅಂತಾದ್ರೆ ಜನ್ಮ ಜನ್ಮಾಂತರದ ಪುಣ್ಯ ವಿಶೇಷ ಉಂಟು ಎನ್ನುವುದಾಗಿ ನಾನು ಭಾವಿಸಿಕೊಳ್ತಾ ಇದ್ದೇನೆ. ಆ ನೆಲೆಯಲ್ಲಿ ಇಲ್ಲಿ ಅಧಿಕಾರ ಎನ್ನುವಂತಹದ್ದನ್ನ ಪಡೆದದ್ದಾಗಿದೆ. ಸಿಕ್ಕಿದಂತಹ ಅಧಿಕಾರವನ್ನ ದಕ್ಕಿಸಿಕೊಳ್ಳಬೇಕಾದಂತಹದ್ದು ಪಡೆದವನ ಆದ್ಯ ಕರ್ತವ್ಯ. ಆ ನೆಲೆಯಲ್ಲಿಯೇ ಮುಂದಾದವ ನಾನು. ನೋಡಿದೆ ನಮ್ಮ ಪ್ರಜಾವರ್ಗದವರನ್ನ, ಎಲ್ಲರೂ ಸಹ ಹಸನ್ಮುಖರಾಗಿದ್ದಾರೆ, ಹರ್ಷಚಿತ್ತರಾಗಿದ್ದಾರೆ ಎಂಬ ಮಾತ್ರಕ್ಕೆ ಅವರಲ್ಲಿಯೂ ಸಹ ಸಮಾಧಾನ ಸಂತೃಪ್ತಿ ಎನ್ನುವಂತಹದ್ದು ನೆಲೆ ಊರಿದೆ ಎನ್ನುವಂತಹದ್ದು ಸ್ಪಷ್ಟವಾಗುತ್ತಾ ಇದೆ. ಸರಿ, ಒಂದು ನಾಡಿನ ಆಗುವುದರಿಂದ ಇದಕ್ಕಿಂತಲೂ ಹೆಚ್ಚಿನದ್ದು ಏನನ್ನ ಬಯಸಿಯಾನೆ ಹೇಳು? ಬೇರೆ ಏನು ಬೇಡ. ಖಂಡಿತವಾಗಿ ಕೇವಲ ನನ್ನೊಬ್ಬನ ಅಧಿಕಾರದಿಂದಲೇ ಅವರೆಲ್ಲರೂ ಈ ರೀತಿಯಾಗಿದ್ದಾರೆ ಎನ್ನುವುದಾಗಿ ಭಾವಿಸಿಕೊಳ್ತಾ ಇಲ್ಲ. ಸಕಾಲಕ್ಕೆ ಸರಿಯಾಗಿ ಸಲಹೆ ಸೂಚನೆಯನ್ನ ಕೊಡುವಂತ ಸುಮತಿಯಾಗಿರುವಂತಹ ನೀನಿದ್ದೀಯ. ನಿನ್ನ ಸೂಚನೆಯ ಪ್ರಕಾರವಾಗಿ ಆಡಳಿತ ಎನ್ನುವಂತಹದ್ದು ಯಥಾಯೋಗ್ಯವಾಗಿ ಸಾಂಗವಾಗಿ ನೆರವೇರಿಕೊಂಡು ಬಂದಿದೆ. ನಿತ್ಯದ ಪದ್ಧತಿಯಂತೆ ಓಲಗವನ್ನ ಇತ್ತದ್ದೇನೋ ಸತ್ಯ. ಸುಮತಿಯಾಗಿರುವಂತಹ ನಿನ್ನನ್ನ ಹತ್ತಿರಕ್ಕೆ ಕರೆದುಕೊಳ್ತಾ ಇದ್ದೇನೆ. ಕಾರಣ ಇಲ್ಲ ಅಂತ ಭಾವಿಸಿಕೊಳ್ಳಬೇಡ. ಏನಂತ ಕಾರಣ? ನಾನು ಆಡುವಂತಹ ಮಾತುಗಳನ್ನ ಲಾಲಿಸಬೇಕು. ಲಾಲಿಸು ಮಂತ್ರಿ
ಒದಗಿ ಶೋಭಿಪರು ಬಂದೊದಗಿ ಶೋಭಿಪರು ತರಳೆಯ ಅಂಬೆ ಅಂಬಿಕೆ ಕಂಬಾಲಿಗೆಯರು ಪರಿಣಯ ಕಾಲ ಬಂದೊದಗಿ ಶೋಭಿಪರು ಮಹಾರಾಜ, ನಾನು ಆಡುವಂತ ಮಾತುಗಳನ್ನ ಲಾಲಿಸಿ ಕೇಳಬೇಕು. ಖಂಡಿತ ಖಂಡಿತವಾಗಿಯೂ ಲಾಲಿಸಿ ಕೇಳಬೇಕು ಎನ್ನುವುದಾಗಿ ಒತ್ತಿ ಹೇಳುವುದಕ್ಕೆ ಕಾರಣ ಇಲ್ಲ ಅಂತಲ್ಲ. ಏನದು? ಇದುವರೆಗೂ ಸಹ ನಾನು ಆಡಿದಂತ ಮಾತುಗಳನ್ನ ಆಲಿಸಿದವನೇ ಹೌದು, ಜೊತೆಯಲ್ಲಿ ಪಾಲಿಸಿದವನು ಹೌದು. ಹೀಗಿದ್ದೂ ಸಹ ಹಾಗೆ ಒತ್ತಿ ಹೇಳುವುದಕ್ಕೆ ಕಾರಣ ಏನು? ಏನು? ರಾಜಕೀಯಕ್ಕೆ ಸಂಬಂಧಪಟ್ಟಂತ ವಿಷಯ ಇದಲ್ಲ. ಮತ್ತೆ ಬದಲಾಗಿ ಸಾಂಸಾರಿಕ ನೆಲೆಗಟ್ಟಿನಲ್ಲಿ ವಿಷಯವನ್ನ ನಿನ್ನಲ್ಲಿ ಪ್ರಸ್ತಾಪಿಸಬೇಕು ಎನ್ನುವುದಾಗಿ ಯೋಚಿಸ್ತಾ ಇದ್ದೇನೆ. ಯಾವ ವಿಚಾರ? ಹಾಗಾಗಿಯೇ ಮಂತ್ರಿ ಅಂತ ನಿನ್ನನ್ನ ಹತ್ತಿರಕ್ಕೆ ಕರೆದು ಇಂತಹ ವಿಷಯವನ್ನ ಪ್ರಸ್ತಾಪಿಸುವುದಕ್ಕೆ ಮುಂದಾಗ್ತಾ ಇರುವುದು. ಮಂತ್ರಿ, ಈಗಾಗಲೇ ಮಡದಿಯೊಟ್ಟಿಗೆ ಅನೇಕ ವರ್ಷಗಳ ಕಾಲ ದಾಂಪತ್ಯ ಜೀವನವನ್ನ ಸಾಗಿಸುವುದರ ಮುಖೇನವಾಗಿ 3 ಹೆಣ್ಣು ಮಕ್ಕಳಿಗೆ ನಾನು ತಂದೆ ಅಂತ ಹೇಳಿಸಿಕೊಂಡವ. ಈ ವಿಷಯ ನಿನಗೆ ವೇದ್ಯವಾಗಿರುವಂತಹದ್ದೇ ಅಲ್ಲವೇ? ಅಂಬೆ, ಅಂಬಿಕೆ, ಅಂಬಾಲಿಕೆ, ಹೌದು, 3 ಸಹ ಕಾಲ ಕಳೆದಂತೆ ಬೆಳೆದು ಈಗಾಗಲೇ 15 ವತ್ಸರಗಳನ್ನ ಕಳೆದಿದ್ದಾರೆ. 16ನೇ ವತ್ಸರಕ್ಕೆ ಕಾಲಿಟ್ಟಿದ್ದಾರೆ. ಹೀಗಿರುವಾಗ 16 ವತ್ಸರಗಳಲ್ಲಿ ಇರುವಂತಹ ಅವರನ್ನ ಮದುವೆ ಮಾಡಿ ಕೊಡಬೇಕಾಗಿರುವಂತಹದ್ದು ತಂದೆ ಆದವನ ಕರ್ತವ್ಯವಾಗಿದೆ. ನಿಜ. ಆ ನೆಲೆಯಲ್ಲಿಯೇ ಯೋಚಿಸ್ತಾ ಇದ್ದೇನೆ. ಮತ್ತೇನಲ್ಲ, ಅವರಿಗೆ ವಿವಾಹ ಸಂಸ್ಕಾರ ಎನ್ನುವಂತಹದ್ದಾಗಬೇಕು ಅಂತಾದ್ರೆ ಸಾಮಾನ್ಯ ಜನರ ವಿವಾಹದ ಹಾಗೆ ಅಲ್ಲವಲ್ಲ. ಒಂದು ನಾಡಿನ ಮಹಾರಾಜನ ಹೆಣ್ಣು ಮಕ್ಕಳು ಅವರು. ಆ ನೆಲೆಯಲ್ಲಿ ವಿವಾಹವನ್ನ ಮಾಡಬೇಕಾಗಿರುವಂತಹ ಕರ್ತವ್ಯದಲ್ಲಿ ಯಾವ ನೆಲೆಯಲ್ಲಿ ಮುಂದುವರಿಯುವುದು? ಮತ್ಯಾವುದೂ ಅಲ್ಲ, ಯಾವುದು? ಸ್ವಯಂವರವನ್ನ ಏರ್ಪಡಿಸಬೇಕು. ಸಕಲ ದೇಶಾಧಿಪಾಲಕರಿಗೂ ಸಹ ಲೇಖನವನ್ನ ಬರೆಸಬೇಕು. ಆ ಕಾರ್ಯವನ್ನ ನೀನು ಮಾಡಬೇಕು. ಬರೆಸು ನೀ ಲೇಖನವ ಸಕಲ ಭೂಪರಿಗೆ. ಎಲ್ಲ ದೇಶಾಧಿಪಾಲಕರು ಸಹ ನಮ್ಮ ಲೇಖನವನ್ನ ನೋಡುವುದರ ಮುಖೇನವಾಗಿ ದಿಬ್ಬಣಿಗಳಾಗಿ ಸಂಭ್ರಮದಿಂದ ಶೃಂಗಾರಗೊಂಡು ನಮ್ಮ ಈ ಕಾಶಿ ದೇಶವನ್ನ ಸೇರುವ ಹಾಗಾಗಬೇಕು. ಹಾಗೆ ಬಂದವರಲ್ಲಿ ನಮ್ಮ ಹೆಣ್ಣು ಮಕ್ಕಳು ಯಾರನ್ನ ಬೇಕಾದರೂ ಸಹ ಅವರನ್ನ ಒರಿಸುವಂತಹ ಸ್ವಾತಂತ್ರ್ಯವನ್ನ ನೀಡೋಣವೇ? ಹಾಗೂ ಸಾಧ್ಯ ಇಲ್ಲ. ಮತ್ತೆ ಯಾಕೆ? ಕ್ಷಾತ್ರಿಯರಲ್ಲಿ ಪಣ ಎನ್ನುವಂತಹದ್ದು ಬಹಳ ಮುಖ್ಯವಾಗಿರುವಂತಹದ್ದು. ಹೌದು, ಸ್ವಯಂವರದಲ್ಲಿ ಪಣವೇ ಮುಖ್ಯ ಅಂತ ಆದ ಮೇಲೆ ಪಣ ಯಾವ ರೀತಿಯಲ್ಲಿ ವಿಕ್ರಮವನ್ನೇ ಪಣವಾಗಿ ಇರಿಸೋಣವಂತೆ ಬಂದಂತಹ ಅರಸು ಮಕ್ಕಳೆಲ್ಲರೂ ಸಹ ಅವರವರಲ್ಲಿ ಹೋರಾಟವನ್ನು ಮಾಡುವುದರ ಮುಖೇನವಾಗಿ ಯಾರಾತ ಎಲ್ಲರನ್ನೂ ಜಯಿಸುತ್ತಾನೋ ಅವರಿಗೆ ನನ್ನ 3 ಹೆಣ್ಣು ಮಕ್ಕಳನ್ನು ಕೊಟ್ಟು ಮದುವೆ ಮಾಡುವುದು ಎನ್ನುವುದಾಗಿ ಯೋಚಿಸಿದ್ದೇನೆ. ಈ ರೀತಿಯಲ್ಲಿ ನಾನು ಲೇಖನವನ್ನು ಬರೆಯಬೇಕು. ಒಬ್ಬರಿಗೆ ಕೊಡುವುದು. ಲೇಖನವನ್ನು ನಾನು ಬರೆಯಬಹುದು, ಆದ್ರೆ ನಿಗದಿತ ಅವಧಿ, ಸಮಯ, ಆ ದಿನ ಯಾವುದು ಎನ್ನುವುದು ಗೊತ್ತಿಲ್ವಲ್ಲ. ಬರುವ ಚೈತ್ರದ ಶುಕ್ಲ ಪಂಚಮಿ ದಿನವೇ, ಬರುವ ಚೈತ್ರದ ಶುಕ್ಲ ಪಂಚಮಿ ದಿನವೇ, ಬರುವ ಚೈತ್ರದ ಶುಕ್ಲ ಪಂಚಮಿ ದಿನವೇ, ತರಳೆಯರ ಸ್ವಯಂವರವೆಂದು ಮುದದಿ, ತರಳೆಯರ ಸ್ವಯಂವರವೆಂದು ಮುದದಿ, ಸ್ವಯಂವರವೆಂದು ಮುದದಿ. ಡಂಗೂರ
ಆಗಿರುವಂತಹದ್ದು ಸ್ವಯಂವರವನ್ನ ಏರ್ಪಡಿಸಬೇಕು. ಹೌದು. ಅದು ಯಾವಾಗ ಬಹಳ ಸಮಯ ಎನ್ನುವಂತಹದ್ದಿಲ್ಲ. ಬದಲಾಗಿ ಬರುವ ಚೈತ್ರ ಮಾಸದ ಶುಕ್ಲ ಪಂಚಮಿಯ ದಿವಸದಂದೇ ಮದುವೆ ಸ್ವಯಂವರ ಮಂಟಪ ಎನ್ನುವಂತಹದ್ದು ಕಾಶಿ ದೇಶದಲ್ಲಿ ನಿರ್ಮಾಣ ಆಗಬೇಕು. ಎಲ್ಲ ದೇಶಾಧಿಕಾರಿಗಳು ಇಲ್ಲಿಗೆ ಬಂದು ಸೇರಬೇಕು. ಅವರಿಗೆಲ್ಲ ಬಂದಂತಹ ವೇಳೆಯಲ್ಲಿ ಯೋಗ್ಯ ರೀತಿಯಲ್ಲಿ ಬಿಡದಿಯ ವ್ಯವಸ್ಥೆ ಎನ್ನುವಂತಹದ್ದಾಗಬೇಕು. ಆಗಲೇ ಇಡೀ ಕಾಶಿಪುರವೇ ಶೃಂಗರಿಸಲ್ಪಡಬೇಕು. ಕೇವಲ ಅರಸು ಮಕ್ಕಳಿಗೆ ಗೊತ್ತಾಗುವುದಕ್ಕೆ ಲೇಖನವನ್ನ ಬರೆಸಬೇಕು. ನಮ್ಮ ನಾಡಿನಲ್ಲಿ ಉಳಿದವರಿಗೆ ಗೊತ್ತಾಗುವುದಕ್ಕೆ ದಿಬ್ಬಣವನ್ನ ಒಡಗೂಡಿಕೊಂಡು ಬರುವವರು, ಹಾಗೆ ಅವರಿಗೆಲ್ಲರಿಗೂ ಬಿಡದಿ ವ್ಯವಸ್ಥೆ ಆಗುವುದರ ಒಟ್ಟಿಗೆ ನಮ್ಮಲ್ಲಿರುವವರಿಗೆಲ್ಲರಿಗೂ ಗೊತ್ತಾಗುವುದಕ್ಕೆ ಡಂಗುರವನ್ನು ಹೊಡೆಸಬೇಕು. ಇಡೀ ನಾಡೇ ಶೃಂಗಾರ ಭರಿಸವಾಗಬೇಕು. ಇಂತಹ ಸಂದರ್ಭದಲ್ಲಿ ನನ್ನ ಹೆಣ್ಣು ಮಕ್ಕಳಿಗೆ ಸಂಯಮನವನ್ನು ಏರ್ಪಡಿಸಬೇಕು ಎನ್ನುವಂತ ಉತ್ಕಟ ಇಚ್ಛೆಯನ್ನು ಹೊಂದಿದವ ನಾನು. ಆದ್ರೆ ಒಂದು ಎಚ್ಚರಿಕೆಯ ಮಾತನ್ನಾಡ್ತೇನೆ. ಯಾವುದು? 56 ದೇಶಗಳಿಗೂ ಸಹ ಲೇಖನವನ್ನ ಬರೆಸುವಂತಹದ್ದು ಸತ್ಯ. ಆದ್ರೆ 2 ದೇಶಕ್ಕೆ ಮಾತ್ರ ಲೇಖನ ಹೋಗದೆ ಇದ್ದ ಹಾಗೆ ನೋಡಿಕೊಳ್ಳಬೇಕು. 2 ದೇಶಕ್ಕೆ? ಹೌದು. ಯಾವುದದು? ಒಂದು ಹಸ್ತಿನಾವತಿ. ಕೇಳಿದ್ದೇವೆ ನಾವು, ಹಸ್ತಿನಾವತಿಯಲ್ಲಿ ಅರಸನಾಗಿರುವ ವಿಚಿತ್ರ ವೀರ್ಯ, ಅವ ಒಬ್ಬ ಸಾಮರ್ಥ್ಯವಂತ ಎನ್ನುವುದನ್ನ ಲೋಕದಲ್ಲಿ ಎಲ್ಲೂ ಸಹ ನಿರೂಪಿಸಿದವನೇ ಅಲ್ಲ. ಅವನ ಹೆಸರೇ ಸೂಚಿಸ್ತದೆ ವಿಚಿತ್ರ ವೀರ್ಯ. ಇನ್ ಯಾವ್ಯಾವ ವಿಚಿತ್ರ ಕೂಡಿದೆಯೋ ಅವನಲ್ಲಿ ಗೊತ್ತಿಲ್ಲ. ಹಾಗಾಗಿ ಅವ ನಮ್ಮ ಈ ಸ್ವಯಂವರಕ್ಕೆ ಬರಬೇಕಾದಂತ ಅವಶ್ಯಕತೆಯೇ ಇಲ್ಲ. ಹಾಗಾದ್ರೆ ಅಲ್ಲಿಗೆ ಬರೆಯುವುದಿಲ್ಲ. ಹಸ್ತಿನಾವತಿ ಲೇಖನ ಹೋಗುವುದೇ ಬೇಡ. ಇನ್ನು ಕರಿಬುರದ ಅರಸಗೆ ತಿಳಿಯದ ಹಾಗೆ ಮತ್ತೊಬ್ಬ ಇದ್ದಾನೆ. ಸೌಪದೇಶದ ಅರಸನಾಗಿರುವಂತ ಸಾಲ್ವ ಭೂಪತಿ. ಅವನನ್ನು ಸಹ ಅವನೊಬ್ಬ ಅಡ್ಡಪಂಕ್ತಿಯವ ಎನ್ನುವುದಾಗಿ ಲೋಕ ಗುರುತಿಸುತ್ತಾ ಇದೆ. ಹಾಗಾಗಿ ಆ ಸಾಲ್ವನೂ ಬೇಡ, ಹಸ್ತಿನಾವತಿಯವರು ಬೇಡ. ನಮಗೆ ಉಳಿದ 54 ದೇಶದಲ್ಲಿ ಅರಸ ಮಕ್ಕಳ ಕೊರತೆ ಉಂಟ. ಅವರು ಯಾರು ಬರಲಿ, ಅವರೆಲ್ಲ ಹೊಯ್ದಾಡಲಿ, ಅವರಲ್ಲಿ ಶ್ರೇಷ್ಠನಾದವನಿಗೆ ನಮ್ಮ ಹೆಣ್ಣು ಮಕ್ಕಳನ್ನ ಕೊಟ್ಟು ಮದುವೆಯನ್ನ ಮಾಡೋಣವಂತೆ. ಆಗ್ಬೋದಲ್ಲ, ತಡ ಮಾಡುವುದಲ್ಲ. ಆದಷ್ಟು ಬೇಗನೆ ಲೇಖನ ಸ್ವಾಮಿ, ನಾವು ಯಾವ ಕ್ಷೇತ್ರದಲ್ಲಿ ಇಲ್ಲ ಹೇಳಿ? ರಾಜಕಾರಣದಲ್ಲಿದ್ದೇವೆ, ಸಾಮಾಜಿಕ ಸುಧಾರಣೆಯಲ್ಲಿದ್ದೇವೆ, ಮನರಂಜನಾ ಕಾರ್ಯಕ್ರಮದಲ್ಲಿದ್ದೇವೆ. ಸಂದರ್ಭ ಬಂದರೆ ಭಯೋತ್ಪಾದನೆಯಲ್ಲೂ ಇದ್ದೇವೆ. ಹೌದಾ? ಹಾಗಾಗಿ ನಮ್ಮನ್ನು ಕೆಲವರು ಕರೆಯುವುದುಂಟು. ಏನು? ಖಳಪತಿ, ಖಳರಾಯ ಎಂಬುದಾಗಿ. ಇದರ ಅರ್ಥ ನಾನು ಕಳ ಎಂಬುದಾಗಿ ಅಲ್ಲ. ಇಂಥ